ಹೂಡಿಕೆ ಈಗ ನಾವು ಕಡಿಮೆ ಅಂತ ಮಾತನಾಡ್ತಿದೀವಿ ಸರ್. ಬಟ್ ಇದೇ 2025ರ ಸ್ಟಾರ್ಟಿಂಗ್ ಇಂದಾನೇ ನಾವು ಗಮನಿಸಿದ್ವಿ, ಅಂದ್ರೆ ಜಾನ್ನಿಂದ ಮಿಡಲ್ ವರ್ಗು ಅಲ್ಲಿ ಗಮನಿಸಿದಾಗ 70,000ದಿಂದ 80,000 ಒಳಗಡೆ ಇತ್ತು. ಬಟ್ ಆದ್ರೆ ಈಗ ಅಂದ್ರೆ 1,36,000 ಇದೆ ಅಂತ 37ವರೆಗೂ ಇದೆ ಅಂತ ಅಂದ್ರೂ ಇದು ಜಾಸ್ತಿನೇ, ಕಡಿಮೆ ಅಂತ ಏನಲ್ಲ. ಯಾಕಂದ್ರೆ ಹೋದ ವರ್ಷದ ನಾವು ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಅರ್ಧಕ್ಕರ್ಧ ಜಾಸ್ತಿನೇ ಆಗಿದೆ. ಬಟ್ ಸದ್ಯಕ್ಕೆ ಈ ಒಂದು ಏನು ಏರಿಳಿತಗಳಿದಾವಲ್ಲ, ಈ ಒಂದು ಇಳಿತ ಏನು ಕಾಣಿಸ್ತಾ ಇದೆ ಸತತವಾಗಿ, ಇದು ಒಂದು ಕಡೆ ಇದೀಗ ಮತ್ತೊಂದಿಷ್ಟು ಮಾತುಗಳು ಕೇಳಿ ಬರುತ್ತೆ. ಇನ್ನು ನಾವು ಇಂಟರ್ನ್ಯಾಷನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಕೆಲವೊಂದು ತಜ್ಞರು ಹೇಳ್ತಾರೆ, ಕೆಲವೊಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ. ಅಮೆರಿಕನ್ ಡಾಲರ್ ವಿಚಾರದಲ್ಲಿ ಮೌಲ್ಯದಲ್ಲಿ ಹೆಚ್ಚಳ ಆಯಿತು ಅಂತ ಅಂದಾಗ ಇಲ್ಲಿ ನಮಗೆ ಬಂಗಾರದ ಮೇಲೆ ಹೊಡೆತ ಬೀಳಕ್ಕೆ ಶುರುವಾಗುತ್ತೆ ಅಂತ. ಅಲ್ಲ, ಅದು ಹಿಂದೆ ಅದು ಕರೆಕ್ಟಾಗಿ ಇತ್ತು, ಅದು ಒಂದು ಅಂಶ ಅಷ್ಟೇ, ಅದೇ ಪ್ರಮುಖವಾದ ಕಾರಣ ಅಲ್ಲ, ಅದು ಕೂಡ ಒಂದು ಅಂಶ ಆಗಿತ್ತು. ಬಹುಶಃ ಆ ಅಮೆರಿಕ ಡಾಲರ್ ಹಿಡಿತದಿಂದ ಆರ್ಥಿಕ ಜಗತ್ತು ಎಲ್ಲ ಏನು ಮುಂದುವರಿತಾ ಇರೋ ರಾಷ್ಟ್ರಗಳೆಲ್ಲ ಹಿಂದೆ ಅದರ ಅವಲಂಬನೆಯನ್ನು ಕಡಿಮೆ ಮಾಡ್ತಾರೆ, ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ. ಅವಲಂಬನೆ ಕಡಿಮೆ ಆಗತ್ತೆ. ಯಾವಾಗ ಅದರ ಅವಲಂಬನೆ ಕಡಿಮೆ ಆಗ್ತದೆ ಅಂತ ಗೊತ್ತಾಗುತ್ತೋ ಆಗೆಲ್ಲ ಏನು ಮಾಡ್ತಾರೆ, ಆಯಾ ದೇಶಗಳ ಸುತ್ತಮುತ್ತ ಅರಾಜಕತೆ ಎಬ್ಸೋದು, ಇಂಥದ್ದೆಲ್ಲ ಕೆಲಸ ಅಮೇರಿಕ ಮೊದಲಿಂದ ಮಾಡ್ಕೊಂಬಂದವ್ರೆ. ಅವರು ಏನು ವೆಪನ್ಗಳನ್ನು ಮಾರಾಟ ಮಾಡೋಕ್ಕೆ ಯುದ್ಧದ ವಾತಾವರಣ ಸೃಷ್ಟಿ ಮಾಡೋದು, ಅರಾಜಕತೆ ಸೃಷ್ಟಿ ಮಾಡೋದು. ನಮ್ಮ ದೇಶದಲ್ಲೂ ಅಷ್ಟೇ ಮೋದಿಯವ್ರ ಸರ್ಕಾರ ಹೆಂಗಾರು ಬರಬಾರ್ದು ಅಂತ ಬೇಕಾದಷ್ಟು ದುಡ್ಡನ್ನು ವ್ಯಯ ಮಾಡ್ತಾ ಇರೋದು, ಅರಾಜಕತೆ ಅಕ್ಕಪಕ್ಕ ರಾಷ್ಟ್ರಗಳು ಸೃಷ್ಟಿ ಮಾಡಿಸಿರೋದು, ಇವೆಲ್ಲವೂ ಕೂಡ ಅಮೇರಿಕ ಮೊದಲಿಂದನೂ ಬಂದಿದೆ. ಎರಡನೇ ಮಹಾಯುದ್ಧದ ನಂತರ ಈ ಶೀತಲ ಸಮರದಲ್ಲಿ ರಷ್ಯಾ ಒಂದು ಕಡೆ ತನ್ನ USSRನ್ನೆಲ್ಲ ಕಳಚಿ ಬರೀ ರಷ್ಯಾ ಉಳ್ಕೊಂಡ ಮೇಲೆ ಅವ್ರು ಜಾಸ್ತಿ ಹೋಗ್ತಿಲ್ಲ. ಅವರು ಅಷ್ಟಕ್ಕೆ ಅವರ ಆರ್ಥಿಕ ವ್ಯವಸ್ಥೆ, ಅವ್ರ ದೇಶ ಆ ಬದುಕು ಅಷ್ಟನ್ನೇ ನೋಡ್ತಾವ್ರೆ. ಬಟ್ ಅಮೇರಿಕ ಏನು ಅಂತಂದರೆ ಈ 70 ವರ್ಷದಲ್ಲಿ ಅವರು ಎಲ್ಲರಿಗೂ ಸುಳ್ಳು ಹೇಳಿ ಏನು ಡಾಲರ್ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ, ಅದು ಯಾವತ್ತಿದ್ರೂ ನಾವು ವಿನಿಮಯ ಮಾಡ್ತೀವಿ, ನಮ್ಮ ಡಾಲರೇ ಹೈಯೆಸ್ಟು ಅಂತ ಹೇಳ್ತಾ ಬಂದರು. ಅದು ಮಾನ್ಯ ಮಾಡಿತ್ತು ವಿಶ್ವ. ಈಗ ಅದು ಆ ಮಾನ್ಯತೆ ಕಡಿಮೆ ಆಗ್ತದೆ. ಮುಂದಿನ 2-3 ವರ್ಷದಲ್ಲಿ ಬ್ರಿಕ್ಸ್ ಕರೆನ್ಸಿ, ಸೊ ಅದು ಕೂಡ ಬರ್ತದೆ. ಅದಕ್ಕೂ ತಯಾರಿ ನಡೀತಾ ಇದೆ. ಭಾರತ, ರಷ್ಯಾ, ಚೈನಾ ಎಲ್ಲ ಸೇರಿ ಬ್ರಿಕ್ಸ್ ರಾಷ್ಟ್ರಗಳು ಸೇರಿ ಕರೆನ್ಸಿ ಯೋಚನೆ ಮಾಡ್ತಾರೆ. ಯಾವುದು ಇದು ವರ್ಷಾನ್ಗಟ್ಲೆ ಒಬ್ರಿಗೆ ನೀವು ಪಾರಪತ್ಯವನ್ನು ಕೊಟ್ಬಿಟ್ಟು ಅವ್ರದ್ದು ಸಡನ್ನಾಗಿ ಇಂತಗಳಕ್ಕಾಗಲ್ಲ. ನಿಧಾನವಾಗಿ ಶಕ್ತಿಯನ್ನು ಅವರು ಕುಂದಿಸ್ಕೊತವ್ರೆ, ಇವರು ಕುಂದಿಸ್ತಾರೆ. ಅಂದರೆ ಡಿಪೆಂಡಬಿಲಿಟಿ ಏನೈತೆ ಅದು ಇಂಡಿವಿಜುವಲ್ ಆಗಿ ಹೋಗ್ತಾ ಇದೆ. ಆಯಿತಾ? ಸೊ ಹಾಗಾಗಿ ಆ ಅಮೆರಿಕಾದ ಡಾಲರ್ ಮೇಲಿನ ಏರಿಳಿತಗಳು, ಅಲ್ಲಿ ಬಡ್ಡಿ ವ್ಯವಸ್ಥೆಗಳು ಹಿಂದೆ ಖಂಡಿತ ಆಯ್ತಿತ್ತು. ಈಗ ಅಂತ ಹೆಚ್ಚಿನ ಪರಿಣಾಮ ಏನೂ ಬರಲ್ಲ. ಯಾಕೆಂದರೆ 80% ಆಫ್ರಿಕಾ ದೇಶಗಳು ಚಿನ್ನವನ್ನು ಉತ್ಪತ್ತಿ ಮಾಡ್ತಾರೆ. ಅಮೆರಿಕ ನೋಡಿದ್ರೆ 2-3-4-5%. ನಾವೇನಾರ ಸ್ಟಾರ್ಟ್ ಮಾಡಿದ್ರೆ ನಾವೇ 10% ಜಾಸ್ತಿ ಉತ್ಪತ್ತಿ ಮಾಡ್ತೀವಿ. ನಮ್ಮಲ್ಲಿ ಗಣಿಗಾರಿಕೆ ಆದರೆ ಸುಮಾರು 40-50 ಗಣಿಗಾರಿಕೆ ಏರಿಯಾಗಳು ಗುರುತಿಸ್ತವ್ರೆ. ಹಳೆ ಗಣಿಗಾರಿಕೆಗಳು ನಾನು ಹೇಳ್ತಾ ಇರೋವಂಥದ್ದು ಹಳೆ ಧಾರವಾಡದ ಹತ್ರ ಇದೆ, ಬೇಕಾದಷ್ಟು ನಾನು ಆ ಥರ ಹೇಳ್ಬೋದು. ಆದರೆ ನಮ್ಮಲ್ಲಿ ಏನು ಅಂತಂದರೆ ಹೆಂಗೂ ಹೊರಗಡೆ ಸಿಗ್ತಾ ಇದೆಯಲ್ಲ, ತಗೊಳ್ಳೋಣ, ನೋಡೋಣ, ಕೊನೆಗೆ ಯಾವತ್ತಾದರೂ ಒಂದಿನ ಮಾಡೋಣ ಅಂತಿದ್ರು. ಬಟ್ ನಿನ್ನೆ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡಿದ್ದಾರೆ ಅದ್ರ ಬಗ್ಗೆ. ಅವರು ಅದಕ್ಕೆ ಬೆಲೆ ಬಾಳುವ ಖನಿಜಗಳ ಒಂದು ಕಾರಿಡಾರೇ ಮಾಡ್ತಾರೆ. ಬೆಲೆ ಬಾಳುವ ಅದರಲ್ಲಿ 85-90% ಚಿನ್ನ ಅಷ್ಟೇ ಇರ್ತದೆ. ಇನ್ನು ಬಾಕಿ ಇದೆಲ್ಲ ಸೈಡಿಗೆ ಹೋಗ್ತವೆ ಎಲ್ಲ ಸೈಡಿಗೆ. ಅಂದರೆ ನಾನು ಈಗ ಕೆಲವೊಂದು ಕಡೆ ನಾನು ಓದಿ ತಿಳ್ಕೊಂಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಇದೀಗ ಅಮೆರಿಕನ್ ಫೆಡರಲ್ ರಿಸರ್ವ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಬದಲಾಯಿತು. ಅಂದರೆ ಕೆವಿನ್ ವರ್ಷ ಅಲ್ಲಿ ಬಂದರು ಅಂತ ಅಂದಾಗ ಆ ಒಂದು ಸಂದರ್ಭದಲ್ಲಿ ಈ ಒಂದು ಗೋಲ್ಡ್ ಮೇಲೆ ಹೊಡೆತ ಬೀಳುತ್ತೆ, ಇಳಿಕೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೀಗ ಆ ಒಂದು ಸುದ್ದಿ ಹರಿದಾಡ್ತಾ ಇದೆ. ಹಾಗಾಗಿ ಬಂಗಾರದ ಮೇಲೆ ಇದರ ಎಫೆಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಅಮೆರಿಕಾದ ಆಡಳಿತ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೋಬೇಕು. ಅವ್ರಲ್ಲಿ ಹೆಂಗೆ ಅಂದರೆ ಒಂದು ಡಾರ್ಕ್ ಅಡ್ಮಿನಿಸ್ಟ್ರೇಟಿವ್ ಇರ್ತಾರೆ. ಅಂದರೆ ಆ ಒಂದು ಸಿಸ್ಟಮಲ್ಲಿ ಹೋಯ್ತಾರೆ. ಬರೋ ಅಧ್ಯಕ್ಷರುಗಳು, ಅವರ ಮಂತ್ರಿಗಳು, ಅಧಿಕಾರಿಗಳು ಎಲ್ಲವನ್ನೂ ಅವರು ಒಂದು ಪ್ಲ್ಯಾನ್ ಪ್ರಕಾರ, ಈಗ ಏನು ಪಂಚವಾರ್ಷಿಕ ಯೋಜನೆ ಥರ
ಇಷ್ಟು 30 ವರ್ಷ 40 ವರ್ಷ 50 ವರ್ಷಕ್ಕೆ ಯೋಜನೆ ಇಟ್ಕೊಂಡವ್ರು ಈ ತಿಂಗಳಲ್ಲಿ ಈ ರೀತಿ ನಾವು ಬೆಳವಣಿಗೆಯನ್ನು ಬೆಳೆಸ್ಕೋಬೇಕು, ಇಂಥವ್ರ ಮೇಲೆ ಯುದ್ಧ ಮಾಡ್ತೀವಿ ಅಂತ ಹೋಗ್ಬೇಕು, ಇಂಥವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೋಗ್ಬೇಕು. ಹಿಂಗೆ ಅವ್ರದ್ದೇ ಆದಂಥ ಒಂದು ಇಂಟರ್ನಲ್ ರೀತಿ ನೀತಿ ಇರ್ತದೆ. ಕೆಲವರು ಬಂದಾಗ ಟ್ರಂಪ್ ಅಂತವರು ಅಗ್ರೆಸಿವ್ ಆಗಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಕ್ಕೆ ಹೋಗ್ತಾರೆ. ಅಲ್ಲಿ ನೋಡಿ ತಿರ್ಗಾ ಅವ್ರನ್ನ ಎಳೆದು ಅವ್ರದೇ ದೇಶದ ಒಳಗಡೆ ಆ ವ್ಯವಸ್ಥೆ ಇಳಿದು ನಿಲ್ಲಿಸ್ತದೆ. ಗ್ರೀನ್ಲ್ಯಾಂಡ್ ನಾನು ತಗೊಂಡ್ಬಿಡ್ತೀನಿ ಅಂತ ಕೆಳಗಡೆ ಇಳಿದ್ರು, ಸುಮ್ಮನೆರಿಗೆ ಏನು ಮಾತಾಡಬೇಡ ಅಂತ. ಸೊ ಅಮೆರಿಕಾದಂಥ ದೇಶ ಅಲ್ಲೊಂದು ಸಮೂಹ ಆಡಳಿತ ನಡೀತದೆ, ಅಲ್ಲೊಂದು ಆಡಳಿತ ವ್ಯವಸ್ಥೆ, ಒಂದು ಪಟ್ಟಭದ್ರ ಹಿತಾಸಕ್ತಿಗಳವ್ರೆ, ಅವ್ರದ್ದು ಹೂಡಿಕೆ ಬೇರೆ ಎಲ್ಲ ಕಡೆನೂ ಇರ್ತದೆ, ಎಲ್ಲ ದೇಶಗಳಲ್ಲೂ ಹೂಡಿಕೆ ಮಾಡ್ಕೊಂಡು ಕೂತವ್ರೆ. ಸೊ ಹಾಗಾಗಿ ಅಮೇರಿಕಾ ದೇಶದ ಬ್ಯಾಂಕ್ನ ಅಧ್ಯಕ್ಷ ಚೇಂಜ್ ಆದ ತಕ್ಷಣ ಆತ ಅದು ಫಿಕ್ಸ್ ಆಗಿರ್ತದೆ. ಈಗ ನಮ್ಮ ಪಂಚಾಂಗದ ಥರ ನಮ್ದು 5000 ವರ್ಷದ ಪಂಚಾಂಗ ರೆಡಿ ಮಾಡವ್ರೆ, ಪ್ರತಿ ವರ್ಷ ಪಂಚಾಂಗ ಬಿಡ್ತಾರಲ್ಲ ಆ ಥರ ಪ್ರತಿಯೊಂದು ಗೊತ್ತಿರ್ತದೆ. ಬಂದಾಗ ಆ ಪಂಚಾಂಗದ ವಿಷಯ ಅಷ್ಟೇ ಮಾತಾಡಬೇಕು, ಅವ್ನು ಬೇರೆ ಏನೂ ಮಾತಾಡೋಂಗಿಲ್ಲ. ಸೊ ಹಾಗಾಗಿರ್ತದೆ ಅಮೆರಿಕಾದಂಥ ನಮ್ಮ ದೇಶಗಳ ಥರ ಅಲ್ಲ, ಬೇರೆ ದೇಶಗಳ ಥರ ಅಲ್ಲ, ಪರ್ಟಿಕ್ಯುಲರ್ ಆಗಿ ಅಮೆರಿಕಾ. ಸೊ ಅವರು ಆ ರೀತಿ ವ್ಯವಸ್ಥೆ ಒಳಗೆ ಇರೋದ್ರಿಂದ ಅಲ್ಲೇನೇ ಬದಲಾವಣೆ ಹಿಂದೆ ಆಗ್ತಿತ್ತು. ಯಾಕೆಂದರೆ ತುಂಬ ಡಿಪೆಂಡೆನ್ಸಿ ಇತ್ತು, ಈ ಥರ ಡಿಜಿಟಲ್ ಕರೆನ್ಸಿ ಇರ್ತಿರ್ಲಿಲ್ಲ, ಆಮೇಲೆ ಒಂದು ಅಂಡರ್ಸ್ಟ್ಯಾಂಡಿಂಗೇ ಇರ್ತಿಲ್ಲ. ಯಾರನ್ನಪ್ಪ ನಂಬಬೇಕು, ಯಾರು ನಮ್ಮ ಪರವಾಗಿ ಒಂದು ವೇಳೆ ಅವ್ರು ಕೈ ಬಿಟ್ಟರೆ ನಮ್ಗೆ ಆಹಾರ ಧಾನ್ಯ ಬೇರೆ ಬೇರೆ ಸವಲತ್ತುಗಳು, ವೈದ್ಯಕೀಯತೆ, ಮಿನಿಮಮ್ ಜೀವನ ಮಾಡೋಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಸಹಾಯ ಮಾಡುವಂಥ ದೇಶ ಅಮೆರಿಕ ಬಿಟ್ಟರೆ ಬೇರೆ ಯಾರು ಅನ್ನೋದು ಜನರ ಮನಸ್ಸಲ್ಲಿ, ಬೇರೆ ವಿಶ್ವದ ಮನಸ್ಸಲ್ಲಿತ್ತು. ಈಗ ಆ ನಿಟ್ಟಿನಲ್ಲಿ ಭಾರತ, ರಷ್ಯಾ, ಚೈನಾ ಇವರೆಲ್ಲ ಒಂದು ಅಮೆರಿಕಾಗೆ ಪರ್ಯಾಯವಾಗಿ ಬಂದಿದೆ. ಅದರಲ್ಲೂ ಪ್ರಜಾಪ್ರಭುತ್ವ ಅವೆರಡೂ, ರಷ್ಯಾ ಮತ್ತು ಚೈನಾ ಏನು ಸರ್ವಾಧಿಕಾರಿಗಳ ಆಡಳಿತದಲ್ಲಿರೋದು. ನಿಜವಾದ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂಥದ್ದು ಭಾರತ ಒಂದೇ. ಹಂಗಂದ್ರೆ ಇಲ್ಲಿ ಏನು ಮಾತಾಡ್ತಾರೆ, ಇವ್ರು ಏನು ಹೇಳ್ತಾರೆ, ಅತಿ ಹೆಚ್ಚು ವಿಶ್ವಾಸಕ್ಕೆ ಅರ್ಹವಾಗಿರುವಂಥ ಒಂದು ದೇಶ ಅಂತ. ಸೊ ಆ ವಿಶ್ವಾಸ ಅರ್ಹತೆಯನ್ನು ನಾವು ಗಳಿಸ್ಕೊಂಡಿರೋದ್ರಿಂದ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಮೇಲೆ 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 ಹೋಗ್ತಾ ಇದ್ದೀವಿ. ಆ ವಿಶ್ವಾಸವೇ ಪರವಾಗಿಲ್ಲಪ್ಪ ಇಟ್ಕೊಳ್ಳಿ, ಇವತ್ತು ಸಾಲ ಕೊಟ್ರ ನಾಳೆ ಕೊಡಿ, ಪರವಾಗಿಲ್ಲ, ಜಪಾನು ಮುಂದಿನ ವರ್ಷ ಕೊಡಿ. ಸೊ ಇದು ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಜಾಸ್ತಿ ಮಾಡ್ತಾ ಇದೆ. ನಮ್ಮ ಹತ್ರ ನಮ್ಗೇನಾರು ರಫ್ತು ಮಾಡಿದವ್ರು ನಮ್ಗೇನು ಬಲವಂತ ಮಾಡ್ತಾ ಇಲ್ಲ, ಆಯ್ತಾ ಇಲ್ವಾ? ನಿಮ್ಮದು ಚಿನ್ನ ತಂದಿಡಿ, ನಿಮ್ಮದು ಏನಾದ್ರು ಒಂದು ಅಮೆರಿಕಾದ ಎಷ್ಟೋ ನಗರಗಳನ್ನು ನೀವು ಡಲಾಸ್ ಅನ್ನೋ ನಗರಗಳನ್ನ ಬೇರೆ ಬೇರೆ ಬ್ಯಾಂಕಿಂಗ್ ನಗರಗಳೇ ಏನು ದಿವಾಳಿ ಆಗ್ಬಿಟ್ಟವೆ. ನಗರಗಳನ್ನೇ ಆ ಥರ ಬೇಕಾದಷ್ಟು ನಗರಗಳು ಅಮೆರಿಕದ ದಿವಾಳಿ ಆಗಿಬಿಟ್ಟಿದೆ, ನಗರದ ಮೇಲೆ ಸಾಲ ತಗೊಂಡಂಗೆ. ಬಟ್ ಭಾರತದಲ್ಲಿ ಅಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ಹೌದು, ಈಗಲೂ ಸ್ವಲ್ಪ ಈ ಮಸಲ್ ಪವರಲ್ಲಿ ಶಕ್ತಿಶಾಲಿ ಅಂದ್ಕೊಂಡು ಆರ್ಥಿಕ ವ್ಯವಸ್ಥೆಯನ್ನು ಒಂದು ತಮ್ಮ ಕೈಯಲ್ಲಿ ಇಟ್ಕೊಳ್ಳೋಕೆ ನೋಡ್ತಾರೆ. ಅದರಿಂದ ನಾವು ಹೊರಗಡೆ ಬಂದಿದ್ದೀವಿ. ಅಮೇರಿಕಾದನೇ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ದು ಏನು ನಿಬಂಧನೆಗಳೈತೆ ಅದನ್ನೆಲ್ಲನೂ ನಾನು ಒಪ್ಕೊಳ್ಳಲ್ಲ, ನಾನು ಮಾಡಿದ್ದೆ ಅಂತ ಇವ್ರು ಯಾವಾಗ ಹೊರಟೋಗ್ಬಿಟ್ರು ಟ್ರಂಪ್ ಅವ್ರು 3-4 ತಿಂಗಳಲ್ಲಿ. ಸೊ ಬೇರೆ ದೇಶಗಳು ಅಷ್ಟೇ ನಮ್ಮಿಷ್ಟ, ನಾವು ನಮ್ಮ ವ್ಯಾಪಾರ ಮಾಡ್ತೀವಿ ಅಂತ. ಸೊ ಹಾಗಾಗಿ ಅಲ್ಲಿ ಏನೋ ಬದಲಾವಣೆ ಆದಾಗ ಅದೊಂದು ಸಣ್ಣ ಕಾರಣ ಇರ್ತವೆ ಅಷ್ಟೇ ಹೊರತು ತಾತ್ಕಾಲಿಕವಾಗಿ